ನಮಸ್ಕಾರ ಗೆಳೆಯರೇ, ಎನ್.ಆರ್. ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಟೋಮೊಬೈಲ್ ಬಗ್ಗೆ ಹೇಳ್ತಾ ಇದ್ದೇನೆ. ಆಟೋಮೊಬೈಲ್ ಅಂದರೆ ಒಂದು ಸ್ವಲ್ಪ ಗಾಡಿ ಬರ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ ಸ್ವಲ್ಪ ನಿಲ್ಲಿಸೋಣ. ನೋಡಿ, ಈಗ ಗಾಡಿ ಹೋಯಿತು. ಇದು ಆಟೋಮೊಬೈಲ್ ಅಂದರೆ ಆಟೋಮೊಬೈಲ್ನಲ್ಲಿ ಕಾರ್ನಲ್ಲಿ ಒಂದು ಟೇಪ್ ಬರುತ್ತೆ, ಅದರ ಬಗ್ಗೆ ಹೇಳುತ್ತೇನೆ. ನನ್ನ ಕಡೆ 4 ಟೇಪ್ ಐತಿ. ಅದು ಎಲ್ಲ ಟೇಪ್ ಇಲ್ಲೇ ಒಂದು ಸ್ಕ್ರಾಪ್ ಅಂಗಡಿಯಿಂದ ತಗೊಂಡು ಬಂದಿದ್ದೆ. ಗಾಡಿಗೆ ಹಾಕ್ಲಿಕ್ಕಂತ ಇಲ್ಲ, ಅದು ಒಂಥರ ಎಂಟಿಕ್ ಪೀಸ್ ಅಂತ. ಒಂದು ಕ್ಯಾಸೆಟ್ನ ಟೇಪ್ ಇದೆ, ಇನ್ನೊಂದು ಪೆನ್ ಡ್ರೈವ್ ಟೇಪ್ ಇದೆ, ಸಿ ಡಿ ಹಾಕೋ ಟೇಪ್ ಇದೆ, ಮತ್ತೊಂದು ಚಿಪ್ ಎಲ್ಲ ನೋಡೋಣ. ಈಗ ಯಾವ ಟೇಪ್ ಇದೆ ಅಂತ ನೋಡೋಣ. ನನಗನ್ನು ಅಷ್ಟು ಸರಿಯಾಗಿ ಗೊತ್ತಿಲ್ಲ, ನೋಡಿದ್ದೇನೆ ನಾನು ತೆಗೆದು, ಆದ್ರೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬನ್ನೀಗ ಟೇಪ್ ನೋಡೋಣ. ನೋಡಿ, ಈಗ ಟೇಪ್ ಎಲ್ಲ ತೆಗೆದಿದ್ದೇನೆ. ಅದು ಪ್ಲಾಸ್ಟಿಕ್ನ ಒಳಗಡೆ ಇದೆ, ಚೀಲಿನ ಒಳಗಡೆ ಇದೆ. ಬಿಚ್ಚಿ ತೋರಿಸುತ್ತೇನೆ. ನೋಡಿ, ಇದು ಒಂದು ಯಾವ ರೀತಿ ಇದೆ ಅಂತ ನೋಡಿ. ಇದು ನೋಡಿ, ಬರೀ ಪೆನ್ ಡ್ರೈವ್ ಚಿಪ್ ಆಕ್ಸ್ ಹಾಕ್ಲಿಕ್ಕೆ ಮಾತ್ರ ಬರುತ್ತೆ. ಎಫ್ ಎಮ್ ಇಲ್ಲ ಇದಕ್ಕೆ. ಇದು ಒಂದಾಯಿತು, ಇನ್ನೊಂದು ತೋರಿಸುತ್ತೇನೆ. ಸ್ವಲ್ಪ ಧ್ವನಿ ಸ್ವಲ್ಪ ನಿಧಾನವಾಗಿದೆ, ಯಾಕಂದರೆ ಹುಷಾರಿಲ್ಲ ಅದಕ್ಕೆ. ಇದು ನೋಡಿ, ಸೋಲಾರ್ ಪ್ಯಾನಲ್. ಇದು ನೋಡಿ, ಸೋಲಾರ್ ಪ್ಯಾನಲ್. ಕಡಿಮೆ ವೋಲ್ಟೇಜ್ ಬರುತ್ತೆ, ಕಡಿಮೆ ಔಟ್ಪುಟ್ ಬರುತ್ತೆ. ಇದು ನೋಡಿ, ಇನ್ನೊಂಥರ ಟೇಪ್. ಇಷ್ಟು ಇದು ಟೇಪ್ ಮುಂದ್ಗಡೆ ಹಾಕೋದು, ಶೋ ಅಂತಾರಲ್ಲ ಅದು. ಇದು ಟಾಟಾ ಕಂಪ್ನಿದು. ಇದು ನೋಡಿ, ಟ್ಯೂಟರ್. ಇದು ನಮ್ಮ ಹೊರಗೆ ಕಾರಿಗೆ ಟೇಪ್ ಹಾಕೋದಂತ ಭಾಳ ಆಸೆ ಆಗಿತ್ತು. ನಾನೇ ಹಾಕಲಿಕ್ಕೆ ಕೊಟ್ಟಿಲ್ಲ, ಯಾಕಂದರೆ ಕರೆಂಟ್ ಲೀಕ್ ಆಗುತ್ತಲ್ವ, ಅದಕ್ಕೆ ನಾನೇ ಹಾಕಬೇಕಂತ ಇದ್ದೆ. ಇದು ಮತ್ತೊಂದು ಟೇಪ್. ಇದನ್ನು ಸೇಮ್ ಹಾಗೇನೆ ನೋಡಿ. ಇಲ್ಲೇ ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಕ್ಸ್ ಕೇಬಲ್ ಹಾಕೋದು. ಇದು ಸೇಮ್ ಹಾಗೇನೆ, ಸೇಮ್ ಅದೇ ಥರ.
ಎರಡು ಟೇಪ್ ಆಯಿತು. ಇದು ಮೂರನೇ ಟೇಪ್. ಇದು ಸಿ ಡಿ ಕ್ಯಾಸೆಟ್ ಹಾಕ್ಲಿಕ್ಕೆ ಬರುತ್ತೆ. ಸಿ ಡಿ ಕ್ಯಾಸೆಟ್ ಹಾಕ್ಲಿಕ್ಕೆ ಮಾತ್ರ ಬರುತ್ತೆ ಇದು. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಮೂರು ಟೇಪ್ ಆಯಿತು. ಇದು ನಾಲ್ಕನೇ ಟೇಪ್. ಇದು ನೋಡಿ ಹಳೆ ಕಾಲದ್ದು ಕ್ಯಾಸೆಟ್ ಹಾಕ್ಲಿಕ್ಕೆ ಬರುತ್ತೆ. ಕ್ಯಾಸೆಟ್ ಅಂದರೆ ಅದು ಹಳೆ ಕಾಲದ್ದು ಕ್ಯಾಸೆಟ್ ಬರುತ್ತಲ್ವ, ಅದು ಹಾಕ್ಲಿಕ್ಕೆ ಬರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಇದು ಎಷ್ಟು ಹೆವಿ ಇದೆ ಅಂದರೆ ಭಾಳ ಹೆವಿ ಇದೆ, ಹಳೆ ಕಾಲದಲ್ವಾ, ಅದಕ್ಕೆ. ನಾಲ್ಕು ಟೇಪ್ ಆಯಿತು. ಈಗ ಎರಡು ಸ್ಪೀಕರ್ ಇದೆ. ನೋಡಿ ಇದು ಸ್ಪೀಕರ್. ಖಾಲಿ ಇದೆ. ಇದು ನೋಡಿ ಟೇಪ್ನ ಬಗ್ಗೆ ಮಾಹಿತಿ. ನೋಡಿ ಸ್ನೇಹಿತರೆ, ಎಷ್ಟು ಹೆವಿ ಇದೆ ಅಂತ ನೋಡಿ. ಮೊದಲನ ಟೇಪ್ ನೋಡಿ, ಯಾವುದರ ಒಂದು ಪಾರ್ಟ್ಸ್ನು ತೆಗಿಲಿಕ್ಕೆ ಬರ್ತಾ ಇಲ್ಲ, ಅಷ್ಟೇ ಹೆವಿ ಇದೆ. ಈಗಿನ ಕಾಲದ್ದು ಸ್ವಲ್ಪ ಮುಟ್ಟಿದರೆ ಸಾಕು, ಎಲ್ಲ ಕಳಚಿಕೊಂಡು ಬೀಳುತ್ತೆ. ಈಗಿನ ಮನುಷ್ಯರು ಹಾಗೇನೆ, ಮೊದಲಿನ ಮನುಷ್ಯರಂಗೆ ಇಲ್ಲ. ಮೊದಲಿನ ಕಾಲದ ಮನುಷ್ಯರೆಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದರು. ಮತ್ತು ವಸ್ತುಗಳು ಸ್ಟ್ರಾಂಗ್ ಇದ್ದವು. ಈಗಿನ ಮನುಷ್ಯರು ಬೇರೆಯವರ ಲೈಫಲ್ಲಿ ಆಟ ಆಡುತ್ತಾರೆ, ಮತ್ತು ವಸ್ತುಗಳು ಅದನ್ನು ಬೇಕಾಗೋದು ಈ ಪ್ರಪಂಚದಲ್ಲಿ. ಹೇಳಬೇಕಂತ ಅನಿಸಿತ್ತು, ಆದರೆ ಈಗ ಹೇಳಿದ್ನೆ. ಈ ವಿಡಿಯೋನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಗಾಡಿ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ. ಕಾರ್, ಬಸ್, ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ. ಇದು ನಿಮ್ಮ ಸುರಕ್ಷತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.